ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸೊ ಬೇಗನೆ ಹೋಗಿ ಲೈಕ್ ಶೇರ್ ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾವು ಮಾಡ್ತಿರೋಂಥ ರೆಸಿಪಿ ಬಂದು ಇವತ್ತು ಚಿಕನ್ ಬಿರಿಯಾನಿ. 5 kg ಚಿಕನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಬೇಕು. ಇದನ್ನು ಅರಿಶಿಣ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಪುದೀನ ಪಾಲಕ್ ಪೇಸ್ಟ್, ಈರುಳ್ಳಿ ಮೆಣಸಿನ್ಕಾಯಿದು ಪೇಸ್ಟ್ ಮಾಡ್ಕೊಬೇಕು, ಟೊಮೊಟೊದು ಪೇಸ್ಟ್ ಮಾಡ್ಕೋಬೇಕು, ಮಸಾಲ ಐಟಮ್ ಬಿರಿಯಾನಿ ಮಸಾಲ ಐಟಮ್ಸ್ಗಳನ್ನ, ಜೊತೆಗೆ ಗೋಡಂಬಿ ದ್ರಾಕ್ಷಿ, ತುಪ್ಪ, ಹಾಗೆ 4 ಮೊಟ್ಟೆ, ಜೊತೆಗೆ ಮೊಸರು. ಇಷ್ಟು ಐಟಮ್ಸ್ಗಳು ಬೇಕು. ಒಂದು ದೊಡ್ಡ ಪಾತ್ರೆಗೆ 10 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು 5 ಟೇಬಲ್ ಸ್ಪೂನಷ್ಟು ತುಪ್ಪ, ಇಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಕಾದ ಮೇಲೆ ಅದಕ್ಕೆ ನಾವು ಪಲಾವಿಗೆ ಹಾಕುವಂತಹ ಐಟಮ್ಸ್, ಬಿರಿಯಾನಿ ಐಟಮ್ಸ್ ಲೈಕ್ ಮರಾಠಿ ಮೊಗ್ಗು, ಅನಾನಸ್ ಹೂವು, ಪಲಾವಿನ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ಅಷ್ಟನ್ನು ಕೂಡ ಹಾಕ್ಕೊಂಡು ಲೈಟಾಗಿ ಹುರ್ಕೊಬೇಕು. ಆ್ಯಂಡ್ ಜೊತೆಗೆ ನೆಕ್ಸ್ಟ್ ಆ್ಯಡ್ ಮಾಡಬೇಕು ಗೋಡಂಬಿ ದ್ರಾಕ್ಷಿಯನ್ನು. ಸಿಹಿಯಾಗಿ ಬಿಡಬಾರ್ದು. ಸೊ ಬೇಗನೆ ಸ್ವಲ್ಪ ಹುರ್ಕೊಂಡು ಜೊತೆಗೇ ಹಿಂದೆಯೇ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಫಸ್ಟ್ ಹಾಕ್ಕೊಬೇಕು. ನಾನಿಲ್ಲಿ 5 ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿರುವಂತಹದ್ದು 5 ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಸ್ಮೂತ್ ಆಗೋವರೆಗೂ, ಈರುಳ್ಳಿ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂಡಾದಮೇಲೆ ನಾವು ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ವಿ ಅಲ್ಲ, ಸೊ ಅದರಲ್ಲಿ ಒಂದು 5 ಈರುಳ್ಳಿ ಜೊತೆಗೆ 4ರಿಂದ 7 ಮೆಣಸಿನ್ಕಾಯಿನ ಹಾಕ್ಬೋದು, ಡಿಪೆಂಡ್ಸ್ ಅಪಾನ್ ಖಾರ. ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟು ಸೊಪ್ಪುಗಳನ್ನೆಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊಂಡ್ವಿ. ಅದು ಕೂಡ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನೀಟಾಗಿ ರೋಸ್ಟ್ ಆಗಬೇಕು. ಚೆನ್ನಾಗಿ ರೋಸ್ಟ್ ಆಗ್ತಾ ಇರುವಾಗ ಅರಿಶಿಣದ ಪುಡಿನ ಕೂಡ ಆ್ಯಡ್ ಮಾಡ್ಕೊಬೇಕು. ಅರಿಶಿಣದ ಪುಡಿನ ನಾವಿಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಕಲರ್, ಅಂದರೆ ಇದು ಪ್ಯೂರ್ ನಾಟಿ ಅರಿಶಿಣ ಆಗಿದ್ದರಿಂದ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀವಿ. ಸೊ ಅದನ್ನು ಆ್ಯಡ್ ಮಾಡಿ ಆದಮೇಲೆ ಒಂದು ರೌಂಡು ಮುಚ್ಚಳನ ಮುಚ್ಚಬೇಕು. ಅದು ಆ ಹಬೆಯಲ್ಲಿ ಒಳಗಡೆ ಚೆನ್ನಾಗಿ ಸ್ಮೆಲ್ ಹಿಡಿಯುತ್ತೆ, ಜೊತೆಗೆ ಚೆನ್ನಾಗಿ ಬೇಯುತ್ತೆ. ಸೊ ಹಾಗಾಗಿ ಅದನ್ನು ಮುಚ್ಚಿ ಹಾಗೆ ಒಂದು 2 ರೌಂಡ್ ಕೈ ಆಡಿಸಿ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಬೇಕು. ಸೊ ಈ ಟೈಮಲ್ಲಿ ಹಾಕೋದು ತುಂಬಾ ಇಂಪಾರ್ಟೆಂಟು. ಸೊ ಆಮೇಲೆ ಹಾಕಿದ್ರೆ ಅದು ಟೇಸ್ಟ್ ಹೊರಟೋಗ್ಬಿಡುತ್ತೆ, ಟೇಸ್ಟ್ ಕೆಡುತ್ತೆ. ಸೊ ಹಾಗಾಗಿ ಇದನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಆ್ಯಂಡ್ ಈ ಬಿರಿಯಾನಿ ಮಾಡ್ತಿರೋದು ನನ್ನ ಹಸ್ಬೆಂಡು, ನನಗೆ ಬಿರಿಯಾನಿ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಮಾಡುವಂಥದ್ದು ನನ್ನ ಹಸ್ಬೆಂಡೇ. ಸೊ ಅವ್ರದ್ದು ಮಾಡ್ತಿರುವಂತಹ ಸ್ಟೈಲ್ ಇದು. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ಕೊತಿದ್ದಾರೆ. ಆ ಮೊಟ್ಟೆ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು, ಲೈಕ್ ಡಿಪೆಂಡ್ಸ್ ಅಪಾನ್ ತುಂಬಾ ಲೈಕ್ ಕ್ರಿಸ್ಪಿಯಾಗಿ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ 4ರಿಂದ 5 ಆ ಥರ ಆ್ಯಡ್ ಮಾಡ್ಕೋಬೋದು. ಅಥವಾ ನಂಗೆ ಜಾಸ್ತಿ ಮೊಟ್ಟೆ ಸಿಗಬಾರ್ದು ಅಥವಾ ಅದರದ್ದು ಮೊಟ್ಟೆದು ಸ್ಮೆಲ್ ಸಿಗಬಾರ್ದು ಅನ್ನೋದಾದರೆ ಒಂದು 3 ಹಾಕ್ಕೋಬಹುದು. ಇಲ್ಲಿ ನಾವು 4ನ ಆ್ಯಡ್ ಮಾಡಿದ್ದೀವಿ. 5 kg ಚಿಕನ್ಗೆ 4 ಮೊಟ್ಟೆನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಆ ಸೊಪ್ಪನ್ನೆಲ್ಲ ಅಂದರೆ ನಾವೇನು ಮುಂಚೆ ಮಾಡ್ಕೊಂಡಿದ್ವಿ, ಹುರಿದಿದ್ವಿ, ಅದನ್ನು ಸ್ವಲ್ಪ ಸೈಡಿಗೆ ತೆಗೆದು ಬರೀ ಮೊಟ್ಟೆನ ಎಣ್ಣೆಯಲ್ಲೇ ಈ ಥರ ಬೇಯಿಸ್ಕೊಬೇಕು. ನೆಕ್ಸ್ಟ್ ಎಲ್ಲದನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ನಾವು ಅದಕ್ಕೆ ಕರ್ಡ್ನ ಆ್ಯಡ್ ಮಾಡ್ತಾಯಿದ್ದೀವಿ, ಮೊಸರನ್ನ ಹಾಕ್ತಾಯಿದ್ದೀವಿ. ಅದನ್ನು ಒಂದು 2 ರೌಂಡ್ ತಿರುಗಿಸಿ ಆದಮೇಲೆ ಟೊಮೊಟೊನ ಸೇರಿಸ್ತಾ ಇದ್ದೀವಿ. ಟೊಮೊಟೊನ ಸೇರಿಸಿ ಕೊನೆಯದಾಗಿ ಹಾಕ್ತಿರೋದು ಟೊಮೊಟೊ. ಸೊ ಅದನ್ನು ನೀಟಾಗಿ ಬೇಯಿಸ್ಕೊಬೇಕು. ಅದು ಹಸಿ ವಾಸನೆ ಹೋಗಾದ್ಮೇಲೆ ಉಪ್ಪನ್ನ ಆ್ಯಡ್ ಮಾಡಬೇಕು. ಆ್ಯಕ್ಚುಲಿ ನಾವಿಲ್ಲಿ ಚಿಕನ್ನು ಫಾರ್ಮ್ ತೊಗೊಂಡಿದ್ರಿಂದ ಆಲ್ರೆಡಿ ಅದನ್ನು ನಾವು ಬೇಯಿಸಿಟ್ಕೊಂಡಿದ್ವಿ. ನಮಗೆ ಬಾಯ್ಲರ್ ಚಿಕನ್ನ ಯೂಸ್ ಮಾಡಲ್ಲ, ನಾವು ತಿನ್ನೋದಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಫಾರ್ಮ್ ಕೋಳಿನ ತೊಗೊಂಡಿದ್ದೀವಿ. ಅದನ್ನು ನಾವು ಮುಂಚೆನೇ ಆಲ್ರೆಡಿ ವಿಷಲ್ ಹೊಡ್ಸ್ಕೊಂಡು ಇಟ್ಕೊಂಡಿದ್ದೀವಿ. ವಿಷಲ್ ಹೊಡ್ಸ್ಕೊಂಡು 10 ವಿಷಲ್ ಆಗಿ ಚೆನ್ನಾಗಿ ಒಂದು 3/4% 70 to 80% ಆದರೂ ಬೆಂದಿರಬೇಕು. ಸೊ ಹಾಗೆ ಬೇಯಿಸ್ಕೊಂಡಿದ್ದೀವಿ. ಅದನ್ನು ಬೇಯಿಸ್ಕೊಂಡಿರುವಂತಹ ಚಿಕನ್ನ ನೀರನ್ನು ಬಿಟ್ಟು ಬರೀ ಚಿಕನ್ನ ಮಾತ್ರ ತೊಗೊತಾ ಇದ್ದೀವಿ ನೀರಲ್ಲಿ. ಯಾಕಂದರೆ ಮೂಳೆ ಬಿಟ್ಟಿರೋದ್ರಿಂದ ಆ ಮೂಳೆದು ತುಂಡುಗಳೆಲ್ಲವೂ ಕೂಡ ಅಲ್ಲಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಓನ್ಲಿ ಚಿಕನ್ನ ತೊಗೊಂಡಿದ್ದೀವಿ. ಚಿಕನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ತಿರುಗಿಸ್ಬೇಕು. ಮಸಾಲ ಎಲ್ಲ ಚಿಕನ್ಗೆ ಹಿಡಿಯೋ ಹಾಗೆ ತಿರುಗಿಸ್ಕೊಬೇಕು. ನೀಟಾಗಿ ಎಲ್ಲ ಹಿಡ್ದಾದ್ಮೇಲೆ
ನಾವು ನೆಕ್ಸ್ಟು ಎಷ್ಟು ಅಕ್ಕಿನ ಹಾಕ್ತೀವಿ ಅಂತ ಅಳತೆ ನೋಡ್ಕೊಬೇಕು. ಎಷ್ಟು ನಾವಿಲ್ಲಿ ಬಂದು 4.5 ಗ್ಲಾಸ್ 4.5 ಗ್ಲಾಸ್ನ ಸೋನಾ ಮಸೂರಿ ಬುಲೆಟ್ ರೈಸ್ನ ತೊಗೊಂಡಿದ್ದೀವಿ. ಸೊ ಅದನ್ನು ಹಾಕ್ತಾಯಿದ್ದೀವಿ. 4.5 ಆಗಿರೋದ್ರಿಂದ ಇಲ್ಲಿ ನಾವು 8 ಗ್ಲಾಸು ನೀರನ್ನು ಹಾಕ್ಕೊಂಡಿದ್ದೀವಿ. ಇನ್ನು ಅರ್ಧ ಅಂದರೆ ಇನ್ನು 1 ಗ್ಲಾಸ್ ನೀರನ್ನ ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಆಮೇಲೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು 8 ಗ್ಲಾಸ್ನ ತೊಗೊಂಡಿದ್ದೀವಿ. ಯಾಕಂದರೆ ನಮಗೆ ಅನ್ನ ಉಡಿ ಉಡಿಯಾಗಿ ಬರಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ. ಸೊ ಹಾಗಾಗಿ 1 ಗ್ಲಾಸ್ ಕಮ್ಮಿನೇ ಹಾಕಿದ್ದೀವಿ. ಆಮೇಲೆ ಬೇಕು ಅಂದರೆ ಬೇಕಾದ್ರೆ ಸೇರಿಸ್ಕೊಂಡು ದಮ್ ಕಟ್ಟಬಹುದು. ಸೊ ಹಾಗಾಗಿ ನೆಕ್ಸ್ಟು ಅಕ್ಕಿ ತೊಳೆದಿಟ್ಕೊಂಡು 10 ನಿಮಿಷ ಅದನ್ನು ಬಿಡಬೇಕು. ತೊಳೆದಿಟ್ಕೊಂಡಿರೋ ಅಕ್ಕಿನ ಅದನ್ನು ಕೂಡ ನೆಕ್ಸ್ಟ್ ಇದಕ್ಕೆ ಸೇರಿಸಿ ಫುಲ್ ಎಷ್ಟು ಆಗಬೇಕು ಅಷ್ಟು ನೀರನ್ನು ಸೇರಿಸಿ, ಅಂದರೆ 8 ಗ್ಲಾಸ್ ನೀರನ್ನು ಸೇರಿಸಿ ಬೇಯೋದಕ್ಕೆ ಬಿಡಬೇಕು. ನೋಡಿ, ಈ ಹದಕ್ಕೆ ಸ್ವಲ್ಪ 3/4% ಅಕ್ಕಿ ಬೆಂದಿದೆ, ಇನ್ನು 1/4% ಮಾತ್ರ ಬೇಯಬೇಕು, ಅದಕ್ಕಿಂತ ವಾಟರ್ ಬೇಕಾ ಅಂತ ನೋಡಿದ್ರೆ ನಮಗೆ ಅಷ್ಟು ಏನು ಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಕರೆಕ್ಟಾಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೇ ಅದನ್ನು ನೀಟಾಗಿ ಲೆವೆಲ್ ಮಾಡಿಕೊಂಡು ಅದ್ರ ಮೇಲೆ ತುಪ್ಪನ ಹಾಕಿ ಅದ್ರ ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಎಲೆಗಳನ್ನ ಉದುರಿಸಿ ಒಂದು ಬಾಳೆ ಎಲೆನ ತಗೊಂಡು ನೀಟಾಗಿ ಅದರದ್ದು ಮೇಲ್ಭಾಗದಲ್ಲಿ ಮುಚ್ಚಿದ್ವಿ. 2 ಬಾಳೆ ಎಲೆಯಲ್ಲಿ ಕ್ಲಿಯರಾಗಿ ಆಯಿತು. ಅದಾದಮೇಲೆ ಅದಕ್ಕೆ ನಾವು ಅದ್ರ ಮೇಲೆ ಒಂದು ತುಂಬಿರುವಂತಹ ಬಿಂದಿಗೆನ ಇಟ್ಟು, ಅಂದರೆ ಪ್ಲೇಟ್ ಮುಚ್ಚಿ ತುಂಬಿರೋ ಬಿಂದಿಗೆನ ಇಟ್ಟು ಫುಲ್ಲು ದಮ್ ಕಟ್ಟಿದ್ವಿ. ನಮ್ಮ ಮನೇಲಿ ಇದ್ದಿದ್ದು ವೆಯ್ಟ್ ಇದ್ದಿದ್ದು ಅದೊಂದೇ. ಸೊ ಹಾಗಾಗಿ ದಮ್ ಕಟ್ಟಿದ್ವಿ. ಕೆಲವೊಬ್ಬರು ಹೀಗೂ ಮಾಡ್ಬೋದು, ಹೇಗೆಂದರೆ ಚಪಾತಿನ ರೋಲ್ ಮಾಡಿಕೊಂಡು, ಅಂದರೆ ಹೊರಗಡೆಗೆ ಗಾಳಿ ಹೋಗ್ದಂಗೆ ಸುತ್ತಲೂ ಕೂಡ ಕವರ್ ಮಾಡ್ಬೋದು. ಬಟ್ ನಾವು ಆ ಥರ ಮಾಡಿದ್ವಿ. ಸೊ ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ವಿ. ನೋಡಿ, ಫೈನಲ್ ಲುಕ್ ಹೀಗೆ ಬಂದಿತ್ತು. ತುಂಬಾ ಅದ್ಭುತವಾಗಿ ಆಗಿತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದನ್ನು ಫುಲ್ ಎಲ್ಲದನ್ನು ಕೂಡ ಒಂದೇ ಸಲ ತೆಗೆಯೋದಕ್ಕಿಂತನೂ ಒಂದು ಸೈಡಿಂದ ತೊಗೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ಬಿಸಿನೂ ಕೂಡ ಹಾರಲ್ಲ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಹಾಗೆ ಮಾಡಿದ್ವಿ. ಕೊನೆಗೆ ಸರ್ವ್ ಮಾಡಿಕೊಂಡಾಗ ನೋಡಿ ಹೀಗಿತ್ತು ಬಿರಿಯಾನಿ. ರೈತಾ ಜೊತೆಗೆ ನಾವು ಬಿರಿಯಾನಿನ ತೊಗೊಂಡ್ವಿ. ಆ್ಯಂಡ್ ಸೈಡಿಗೆ ಸ್ವಲ್ಪ ಇರಲಿ ಅಂತ ಚಿಕನ್ ಸುಕ್ಕ ಕೂಡ ಮಾಡಿದ್ವಿ. ಇದೇ ಥರ ನನಗೆ ಸಪೋರ್ಟ್, ಲೈಕ್, ಶೇರ್ ಎಲ್ಲದನ್ನೂ ಮಾಡ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಫ್ರೆಂಡ್ಸ್, ಫ್ಯಾಮಿಲೀಸ್ಗಳಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಯು ನೆಕ್ಸ್ಟ್ ವ್ಲಾಗ್.